ಮೊನ್ನೆ ದಾವಣಗೆರೆಯಲ್ಲಿ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ಆತ್ಮಹತ್ಯೆಗಳಾಗಿದ್ದವು. ಈ ಎರಡೂ ಸಾವುಗಳಿಗೆ ಕಾರಣ ಆಗಿ ತಲೆಮರೆಸ್ಕೊಂಡಿದ್ದ ಸರಸ್ವತಿ ಅನ್ನೋ ಹುಡುಗಿಯನ್ನು ದಾವಣಗೆರೆ ಪೊಲೀಸರು ಇವಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದವ್ರೆ. ದಾವಣಗೆರೆ ಜಿಲ್ಲೆನಲ್ಲೇ ಈ 2 ಸಾವುಗಳು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ವು, ಸುದ್ದಿ ಆಗಿತ್ತು. ರೀಸೆಂಟಾಗಿ ಈ ದಾವಣಗೆರೆ ಜಿಲ್ಲೆ ಗುಮ್ನೂರಿನಲ್ಲಿ ಹರೀಶ್ ಅನ್ನೋ ಹುಡುಗ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ. ಈ ವಿಷಯ ಕೇಳಿದ ಕೂಡಲೇ ಇವ್ರ ಸೋದರ ಮಾವ ರುದ್ರೇಶ್ ಅನ್ನೋರು ಕೂಡ ಅವ್ರ ಮನೇಲೇ ವಿಷ ಕುಡಿದು ಜೀವ ಕಳ್ಕೊಂಡ್ಬಿಟ್ಟಿದ್ರು. ಅಯ್ಯೋ ದೇವ್ರೆ, ಇದು ಎಂಥದ್ರಿ ದುರಂತ. ಈ ಹರೀಶ್ ಅನ್ನೋ ಹುಡುಗ ವಿದ್ಯಾವಂತ, ಒಳ್ಳೆ ಕಂಪ್ನಿಗೆ HR ಕೆಲಸ ಮಾಡ್ಕೊಂಡಿದ್ದವನು. ಇಂಥ ಹುಡುಗನಿಗೆ ಸರಸ್ವತಿ ಅನ್ನೋ ಹುಡುಗಿನ ನೋಡಿ ಮುಂದೆ ನಿಂತು ಮದುವೆ ಮಾಡಿಸಿರ್ತಾರೆ ಇವ್ರ ಸೋದರ ಮಾವ ರುದ್ರೇಶ್. ಮದುವೆ ಆಗಿ 2 ತಿಂಗಳು ತುಂಬೋದ್ರೊಳಗೆ ಈ ಹರೀಶನಿಗೆ 3 ಲೋಕ ತೋರಿಸ್ಬಿಟ್ಟಿರ್ತಾಳೆ ಈ ಹುಡುಗಿ ಸರಸ್ವತಿ. ವಿಷಯ ಏನಪ್ಪ ಅಂತಂದರೆ, ಈ ಸರಸ್ವತಿಗೆ ಆಲ್ರೆಡಿ ಶಿವಕುಮಾರ್ ಅನ್ನೋ ಬಾಯ್ ಫ್ರೆಂಡ್ ಇರ್ತಾನೆ. ಇವಳಿಗೆ ಅವನ ಜೊತೆ ಲವ್. ಪಾಪ ಈ ಅಮಾಯಕ ಹುಡುಗ ಹರೀಶನಿಗೆ ನೋವು. ಹಿಂಗಿರ್ಬೇಕಾದ್ರೆ ಒನ್ ಫೈನ್ ಡೇ ಶಿವಕುಮಾರನ ಜೊತೆ ಈ ಹುಡುಗಿ ಸರಸ್ವತಿ ಓಡೋಗ್ಬಿಡ್ತಾಳೆ. ಅಲ್ಲ, ಇವಳು ಓಡೋದು ಮದುವೆ ಆಗೋದಕ್ಕಿಂತ ಮುಂಚೆ ಓಡೋಗಿದ್ದರೆ 2 ಜೀವನ ಆದರೂ ಉಳಿದಿರೋವು. ಇಲ್ಲ ಮನೆಯವ್ರನ್ನ ಒಪ್ಪಿಸಿ ಅವನನ್ನೇ ಮದುವೆ ಮಾಡ್ಕೊಂಡಿದ್ರು ಕೂಡ ಇದ್ದರು ಅಂತ ತಪ್ಪಿರೋದು. ಅದೆರಡೂ ಮಾಡದೆ ಈ ಹರೀಶನ ಜೊತೆ ಮದುವೆ ಮಾಡಿಕೊಂಡು ಇವನಿಗೆ ಹಿಂಸೆ ಕೊಡ್ಕೊಂಡು ಹಿಂಗೆ ಹೊಡೋದ್ರೆ ಪಾಪ ಇವ್ನು ಪಾಡೇನಾಗ್ಬೇಡ ಹೇಳಿ. ಅದೇನೇನು ಕಲ್ಸು ಕಟ್ಕೊಂಡು ಮದುವೆ ಮಾಡ್ಕೊಂಡಿದ್ನೋ ಈ ಹುಡುಗ ಈ ಹರೀಶು, ಅದೇನು ಅವಮಾನ ಅನುಭವಿಸಿದ್ನೋ, ಅದೇನೇನು ಮಾನಸಿಕ ತೊಳಲಾಟಕ್ಕೆ ಬಿದ್ನೋ, ಅದೇನು ಕಥೆನೋ ಸೂಸೈಡ್ ಮಾಡ್ಕೊಂಡು ಸತ್ತೋದ. ವಿಷಯ ಅದೇನೇ ಆಗಿದ್ರು ಇವನು ಹಿಂಗೆ ಸತ್ತೋಗಿದ್ದನ್ನು ಸಮರ್ಸ್ಕೊಳ್ಳೋದಕ್ಕಾಗೋದಿಲ್ಲ. ಇವನು ಮಾಡಿದ ಸರಿನೂ ಅಲ್ಲ, ಆದರೆ ಜೀವ ಅಂತೂ ಹೋಯ್ತು. ಇದ್ರ ಜೊತೆಗೆ ಇವರಿಬ್ರಿಗೂ ಮುಂದೆ ನಿಂತು ಮದುವೆ ಮಾಡಿಸಿ ತಪ್ಪಿಗೆ ಇವ್ರ ಸೋದರ ಮಾವ ರುದ್ರೇಶ್ ಅಪ್ಪನಿಗೆ ಅದೇನು ಗಿಲ್ಟ್ ಕಾಡ್ತೋ, ತಾನೇ ಮುಂದೆ ನಿಂತು ಮಾಡಿಸಿದ ಮದುವೆ ಹಿಂಗಾಗೋಯ್ತಲ್ಲ ಅನ್ನೋ ನೋವು ಕಾಡ್ತೋ. ಏನು ರುದ್ರಣ್ಣ, ಇಂಥ ಹುಡುಗನಿಗೆ ಎಂಥ ಹುಡುಗಿ ತಂದು ಮದುವೆ ಮಾಡ್ಬಿಟ್ಟೆ ಅಂತ ಸಮಾಜ ಪ್ರಶ್ನೆ ಕೇಳ್ಬಿಡುತ್ತೇನೋ ಅನ್ನೋ ಯೋಚನೆ ಬಂತು. ವಿಷ ಕೊಡಿ ಜೀವ ಬಿಟ್ಟ. ಇದೆಲ್ಲ ಆದ ಕೂಡಲೇ ಈ ಸರಸ್ವತಿ ಅವಳ ಬಾಯ್ ಫ್ರೆಂಡ್ ಶಿವಕುಮಾರ ಊರು ಬಿಟ್ಟರು ತಲೆ ಮರೆಸ್ಕೊಂಡ್ರು. ಪೊಲೀಸರು ಕೂಡ ಇವ್ರನ್ನ ಹುಡುಕ್ತಾನೆ ಇದ್ರು. ಎಲೆಬೇತೂರಲ್ಲಿ ಸಂಬಂಧಿಕರ ಮನೆಯಲ್ಲಿ ಇದ್ದಂತೆ ಈ ಸರಸ್ವತಿ. ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದವ್ರೀಗ. ಈ ಹುಡುಗಿ ಲವರ್ ಶಿವಕುಮಾರ್ ಇನ್ನೂ ಸಿಕ್ಕಿಲ್ಲ, ಹುಡುಕ್ತಿದ್ದಾರೆ ಪೊಲೀಸರು. ಸಿಕ್ಕಿದ ಮೇಲೆ ಹಿಡ್ಕೊಂಬಂದು ಜೈಲಿಗೆ ಬರ್ತಾರೆ. ಹೋದ ಪ್ರಾಣಗಳು ಹೋದು ಅಷ್ಟೇ.